ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನಲಿಗೆ ಸ್ವಾಗತ. ಬನ್ನಿ, ಇವತ್ತು ನಾವು 3 ಮಿನಿಟ್ಸಲ್ಲಿ ಸೂಪರಾಗಿರೋ ಮಸಾಲೆ ಮಜ್ಜಿಗೆನ ಹೇಗೆ ಮಾಡೋದು ಅಂತ ನೋಡೋಣ. ಮಸಾಲೆ ಮಜ್ಜಿಗೆನ ತುಂಬ ವಿಧವಾಗಿ ನಾವು ಮಾಡ್ಬೋದು. ಪುದೀನ ಹಾಕಿ ಮಾಡ್ಬೋದು, ಬೆಳ್ಳುಳ್ಳಿ ಹಾಕಿ ಮಾಡ್ಬೋದು. ಹೀಗೆ ತುಂಬ ವೆರೈಟಿ ಇದೆ. ಮೇ ಬಿ ನನ್ನ ಫ್ಯೂಚರ್ ವೀಡಿಯೋಸಲ್ಲಿ ನಾನು ಒಂದೊಂದಾಗಿ ನಿಮಗೆ ಮಾಡಿ ತೋರಿಸ್ತೀನಿ. ಇವತ್ತು ನಾನು ಮಾಡುವ ಮಸಾಲೆ ಮಜ್ಜಿಗೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ, ಕೊರಿಯಾಂಡರ್ ಲೀವ್ಸ್, ಹಾಗೆ 1.5 ಇಂಚ್ ಆಗುವಷ್ಟು ಶುಂಠಿ ಜಿಂಜರ್, ಜೊತೆಗೆ 1 ಹಸಿಮೆಣಸು. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಚಮಚ ಹಿಂಗ್, ಅಸಫೋಟಿಡಾ ಪೌಡರ್. ಮಸಾಲೆ ಮಜ್ಜಿಗೆನ ಆಡು ಭಾಷೆಯಲ್ಲಿ ಬೆರ್ಸಿ ಮಜ್ಜಿಗೆ ಅಂತ ಕೂಡ ಕರೀತಾರೆ. ಅಂದರೆ ಮಜ್ಜಿಗೆ ಜೊತೆ ಕೆಲವು ಐಟಮ್ಸನ್ನು ನಾವು ಬೆರೆಸೋದು, ಅಂದರೆ ಆ್ಯಡ್ ಮಾಡೋದ್ರಿಂದ ಅದನ್ನು ಬೆರ್ಸಿ ಮಜ್ಜಿಗೆ ಅಂತ ಕೂಡ ಕರೀತಾರೆ. ಈಗ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ ಹಾಗೂ ಸಣ್ಣ ಲೋಟದಲ್ಲಿ ಸ್ವಲ್ಪ ಮೊಸರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಈಗ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸುಮಾರು 1/2 ಲೀಟರ್ ಮೊಸರಿನಲ್ಲಿ ಇವತ್ತು ನಾನು ಮಸಾಲೆ ಮಜ್ಜಿಗೆ ಮಾಡ್ತಾ ಇರೋದು. ಇದು ನಾನೇ ಮನೆಯಲ್ಲಿ ಮಾಡಿರೋ ಮೊಸರು, ಹೋಮ್ ಮೇಡ್ ಮೊಸರು. ನೀವು ಅಂಗಡಿಯಿಂದ ತಂದು ಮೊಸರಲ್ಲೂ ಕೂಡ ಮಸಾಲೆ ಮಜ್ಜಿಗೆನ ಮಾಡ್ಬೋದು. ಈಗ ಅದೇ ಮಿಕ್ಸಿ ಜಾರಿಗೆ ಮೊಸರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಒಂದ್ಸಲಿ ವಿಪ್ ಮಾಡ್ತೀನಿ ಮಿಕ್ಸರಲ್ಲಿ, ಸೊ ದಟ್ ನಮ್ಮ ಮೊಸರು ಮಜ್ಜಿಗೆ ಆಗುತ್ತೆ. ಈಗ ಮಜ್ಜಿಗೆನ ನಮ್ಮ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡಿದೆ, ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನನಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಅಂತ ಅನಿಸ್ತಾ ಇದೆ, ಮಜ್ಜಿಗೆ ಸ್ವಲ್ಪ ನೀರಾಗಿರಬೇಕು. ಸೊ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನಮ್ಮ ಪಾತ್ರಕ್ಕೆ ಹಾಕ್ತಾ ಇದ್ದೀನಿ. ಈಗ ಎಲ್ಲವನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಮಜ್ಜಿಗೆ ಇದೇ ಥರ ಸ್ವಲ್ಪ ನೀರಾಗಿ ಇರಬೇಕು. ಈಗ ಇದಕ್ಕೆ ಸ್ವಲ್ಪ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಲಾಸ್ಟಲ್ಲಿ ಬೇಕಿದ್ದರೆ ಸ್ವಲ್ಪ ಲಿಂಬೆ ರಸವನ್ನು ಹಾಕ್ಬೋದು. ಇದು ಆಪ್ಷನಲ್. ಹುಳಿ ಮಜ್ಜಿಗೆ ಇದ್ದರೆ ಹಾಕೋದು ಬೇಡ, ನಮ್ಮದು ಫ್ರೆಶ್ ಮೊಸರಿಂದ ಮಾಡಿರೋ ಮಜ್ಜಿಗೆ. ಸೊ ಲಿಂಬೆಹಣ್ಣನ್ನು ಸ್ವಲ್ಪ ಆ್ಯಡ್ ಮಾಡಿದರೆ ಟೇಸ್ಟು ಇನ್ನೂ ಕೂಡ ಎನ್ಹ್ಯಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಚೂರು ಲಿಂಬೆ ರಸವನ್ನು ಕೂಡ ಆ್ಯಡ್ ಮಾಡಿ ಈಗ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ನಮ್ಮ ಮಸಾಲೆ ಮಜ್ಜಿಗೆ ರೆಡಿಯಾಗಿದೆ. ಇದನ್ನು ನಾವು ಊಟದ ಎಂಡಲ್ಲಿ ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡು ಕೂಡ ಊಟ ಮಾಡ್ಬೋದು, ಅಥವಾ ಹಾಗೆ ಲೋಟಕ್ಕೆ ಹಾಕ್ಕೊಂಡು ಕುಡಿಯೋಕ್ಕೂ ಕೂಡ ಸೂಪರಾಗಿರುತ್ತೆ. ಈ ಆರೋಗ್ಯಕರವಾಗಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.